ಸೇರಿಸಿದ್ದಾರೆ. ಅವರಿಗೆ ಈ ಸಂಘಟನೆಯಿಂದ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ, ಮತ್ತು ಎಲ್ಲ ಸಂಪಾದಕರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತಾ ನನ್ನ ಪರಿಚಯ. ಧನ್ಯವಾದಗಳು. ನಮ್ಮ ಸಮಯ ಸೂತ್ರ ವಾರಪತ್ರಿಕೆ ಮತ್ತು ಡಿಜಿಟಲ್ ಮೀಡಿಯಾ ಡೈಲಿ ನ್ಯೂಸ್ಗಳನ್ನ ಡಿಜಿಟಲಲ್ಲಿ ಅಪ್ಡೇಟ್ ಸಂಪಾದಕರು ಫಾರ್ಮೇಟ್ಲಿ ಆಗಿರ್ಬೋದು, ಮಂತ್ಲಿಯಾಗಿ ಕೊಡೋಕ್ಕಾಗಲ್ಲ, ಯಾವುದೂ ನಾವು ಕೊಡೋಕ್ಕಾಗಲ್ಲ. ಯಾವುದೋ ಒಂದು ಪಾಸ್ ಆಗಿರ್ಬೋದು, ಏನೋ ಒಂದು. ಹಾಗಾಗಿ ಅದೊಂದು ಸಂಘಟನೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು 2-3 ವರ್ಷದ ಹಿಂದೆನೇ ನಾನು ಒಂದು ಗ್ರೂಪ್ ಮಾಡಿದ್ದೆ. ಅದು ನಿಂಗರಾಜ್ ಸರ್ ಆಗಿರ್ಬೋದು, ಯಾಕಂದರೆ ಇಲ್ಲಿ ಸಂಪಾದಕರು ಅಂದರೆ ನಮ್ಗೆ ಫಸ್ಟ್ ಇನ್ಫಾರ್ಮೇಶನ್ ಇರಬೇಕು, ಬಟ್ ನಮ್ಗೆ ಇನ್ಫಾರ್ಮೇಶನ್ ಇರಲ್ಲ. ನಾವು ಈ ಒಂದು ವಾರ್ತಾಭವನಕ್ಕೆ ಹೋಗಿರ್ಬೋದು, ನಾವು ಅರ್ಹತೆ ಯಾಕೆ ಈ ತಾರತಮ್ಯ ಬರಬೇಕು? ರಿಪೋರ್ಟ್ರಿಗಿರೋ ಬೇರೆ ಒಂದು ಸಂಘಟನೆಗೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸರಿತಾ ಗೌಡ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ಮಹಿಳಾ ಲೇಖನಿ ಚಾನಲ್ನ ಮಾಡ್ಕೊಂಡಿದ್ದೀನಿ. ಜೊತೆ ನಂದು NGO ಇದೆ, ಓಲ್ಡ್ ಏಜ್ ಹೋಮು ಮಹಿಳಾ ಬೆಟರ್ ಲೈಫ್ ಚಾರಿಟಬಲ್ ಟ್ರಸ್ಟ್ ಅಂದ್ಬಿಟ್ಟು ಈಗ ಒಂದು 6 ಇಯರ್ಸಿಂದ ಮಾಡ್ಕೊಂಡಿದ್ದೀನಿ. ಬಸವರಾಜ ಸರ್ಕಲಲ್ಲಿ ನಂದು ಓಲ್ಡ್ ಏಜ್ ಹೋಮ್ ಮಾಡಿದ್ದೀನಿ. ಜೊತೆ ನನ್ನೊಂದು ಅಲ್ಲೇ ನಮ್ಮ ವೃತ್ತಿಗೆ ಪತ್ರಿಕೆಯನ್ನು ನಮಗೆ ಜೀವನ ಅಲ್ವಲ್ಲ, ಸೊ ನಮ್ಮ ವೃತ್ತಿಗೋಸ್ಕರ ನಾನು ಬೊಟಿಕ್ ಮಾಡ್ಕೊಂಡಿದ್ದೀನಿ. ಸೋಷಿಯಲ್ ಯೂನಿಟ್ ಕೂಡ. ಆಮೇಲೆ ಇನ್ನೊಂದು ಏನಂದರೆ ಡೈಲಿ ಪೇಪರಲ್ಲಿ ಇರೋ ಒಂದು ಬೆಲೆ ನಮಗೆ ಕೂತಿರೋರು ಎಲ್ಲರೂ ಫೀಲ್ಡ್ಗೆ ಬರ್ತೀವಿ, ನಮಗೆ ಬೆಲೆ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದರೆ ಯೂಟ್ಯೂಬ್ ಚಾನಲ್ಗಳು ಬಂದಿದೆ, ಏನೋ ಒಂದು ಪತ್ರಿಕೆ ಹೆಸರು ಮಾಡ್ಕೊಂಡು ದುಡ್ಡು ಮಾಡ್ಕೊತಾ ಇದ್ದಾರೆ, ಅವ್ರಿಗಿರೋ ಬೆಲೆನೂ ಕೂಡ ನಮಗಿಲ್ಲ. ಸೊ ಇಲ್ಲಿ ಪಬ್ಲಿಕ್ಸ್ಗೆ ನಾವು ಒಳ್ಳೆ ಮಾಹಿತಿನ ರವಾನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಣ ಮಾಡೋದೇ ಬೇರೆ, ಹಾಳು ಮಾಡೋದೇ ಬೇರೆ ಇರುತ್ತೆ. ಬಟ್ ನಮ್ಮ ಉದ್ದೇಶ, ಸಂಪಾದಕರ ಉದ್ದೇಶ ಏನಂತಂದರೆ ನಾವು ಒಳ್ಳೆದಕ್ಕೆ ಒತ್ತಾಸೆಯಾಗಿ ನಿಂತ್ಕೋಬೇಕು, ಆವಾಗಲೇ ನಮಗೆ ಬೆಲೆ ಇರೋದು ಅಂತ ಹೇಳ್ತಾ. ನನ್ನ ಹೆಸರು ಸುರೇಶ ಅಂಬೂರು ಅಂತ, ಪತ್ರಿಕಾ ಸಂಪಾದಕರು. ಶಾಮಂತಿಗೆ ಲೇಖನ ವಾರಪತ್ರಿಕೆ, ಅದು ಡೈಲಿ ಪೇಪರ್ಗಳು ಇತ್ತು, ಹಾಕಬೇಕಂತಿಲ್ಲ, ಅದನ್ನೇ ಸಬ್ಮಿಟ್ ಮಾಡಿಸೋದು. 35 ವರ್ಷ ಆಯಿತು ಪತ್ರಿಕೆ ಕಾರ್ಯ ಮಾಡಿದ್ರು. ಆ ಇಲ್ಲಿ ತುಂಬ ಕೆಲಸ ಮಂಡ್ಯ ಮೈಸೂರು ಎರಡು ಕಡೆಗೂ ಒಡನಾಟ ನಾನು ಪತ್ರಿಕೋದ್ಯಮಕ್ಕೆ ಬಂದು 35 ವರ್ಷ ಆಯಿತು. 35 ವರ್ಷದಲ್ಲಿ 35 ಥರನೇ ಆಟ ಆಯಿತು. ಅವತ್ತಿನ ಸುದ್ದಿ ಅವತ್ತೇ ಮಾಡ್ಕೊಂಡು ಹೋಗ್ಬೋದು ಇಲ್ಲ. ಬಟ್ ಇದರಲ್ಲಿರೋ ಹೆಸರು ವಿಠಲಮಸೆ ಅಂತ. ನಾನು ಪತ್ರಿಕಾರಬೇಕು ಅಂದರೆ 15 ವರ್ಷ ಆಗೈತೆ. 15 ವರ್ಷದಿಂದ ಪತ್ರಿಕೆ ರಚಿಸ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಒಂದು ಫೋಕಸ್ ನ್ಯೂಸ್ ಚಾನಲ್ ಅಂತ ಮಾಡಿದ್ದೀನಿ. ಇದು ಮೇಡಮ್ ಹೇಳಿದಂಗೆ ಪತ್ರಿಕೆಯ ಸಂಪಾದಕರಿಗೆ ಪತ್ರಿಕಾರರೇ ಬೆಲೆ ವಿಕಾಸ ಸುಮಾರು ಸವಲತ್ತುಗಳು ಯಾವುದು ಸಿಗ್ತಾರೆ. ಇವಾಗ ಲಾಸ್ಟ್ ಇಯರ್ ನಾನು ಹೋಗಿ ಇವಾಗ ಪೋಸ್ಟಲ್ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದೆ. ಇವಾಗ ಪೋಸ್ಟಲ್ ಪರ್ಮಿಷನ್ ಕ್ಯಾನ್ಸಲ್ ಮಾಡೋದು. ಪತ್ರಿಕೆ ಸಂಪಾದಕ ಬೆಳೆಗಳ ಮೊದಲು 25 ವರ್ಷದಿಂದ ಪೊಲೀಸ್ಗಳು ಈ ಬಾನವರು ಚಿಕ್ಕ ಎಕ್ಸ್ಪ್ರೆಸ್ಸು ಮತ್ತು ಈ ಬೆಂಗಳೂರು ಪತ್ರಿಕೆಯಲ್ಲಿ ವರದಿಗಾರ ಮಾಡ್ತಿದ್ದರು. 16-17 ವರ್ಷದಿಂದ ನನ್ನ ಪತ್ರಿಕೆ ಪತ್ರಿಕೆಯನ್ನು ನಾನೇ ಶುದ್ಧ ಮಾಡಿಕೊಂಡು ತನಿಖಾ ವರದಿಗಳನ್ನು ಅದನ್ನೇ ಅವ್ರು ಮಾಡೋಕ್ಕಾಗ್ತದ? ಏನು ದಿನ ಬೆಳಗ್ಗೆ ಅವ್ರು ಹೇಳಿದ್ವಿ, ಅವ್ರು ಮಾತಾಡೋದು ಮಾತ್ರ ಮಾಡ್ತಾರೆ. ಬಟ್ ನಾವು ಮಾಡೋ ಸುದ್ದಿಗಳು ಅವ್ರು ಯಾವುದೇ ಕಾರಣ ಮಾಡೋಕ್ಕಾಗಲ್ಲ. ಅವರು ಕರ್ನಾಟಕದ ಮತ ಪತ್ರಿಕೆ ಮತ್ತು ನ್ಯೂಸ್ 24 ಎಕ್ಸ್ ಡೈರೆಕ್ಟರ್. ಸೊ ಹಾಗೆ ನ್ಯೂಸ್ 24 ಕರ್ನಾಟಕ ಡಿಜಿಟಲ್ ಚಾನಲ್ ಮಾಡ್ತಾಯಿದ್ವಿ. ಪರಿಚಯ ಸಾರಿ ನಾನು ಹೋಗಿದ್ದೆ. 2014ರಲ್ಲಿ ಪ್ರಜಾನಾಡು ಅಥವಾ ಪತ್ರಿಕೆನ ಸಂಪಾದಕರಾಗಿ MP ಅವರ ನೇತೃತ್ವದಲ್ಲಿ ನಾನು 78ರಲ್ಲಿ ನಾನು ತಾಲೂಕು ಪತ್ರಿಕೆ ವರದಿಗಾರರಾಗಿ ನರಸೀಪುರದಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ 85ರಲ್ಲಿ ಲಂಕೇಶ್ ಅವರು ಇದನ್ನು ಒಂದು ಪತ್ರಿಕೆ ಸರ್ವಿಸು. ನಮ್ಮ ಎಡಿಟರ್ ನಿಂಗರಾಜ್. ಗುಂಡ್ಲುಪೇಟೆ ತಾಲೂಕು ಬೆಳವಾಡಿ ಅಂತ ಒಂದು ಗ್ರಾಮದಿಂದ ಬಂದ. ಮೊದಲಿಗೆ ಪ್ರಥಮ ಬಾರಿಗೆ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ